ಕೆಂಪೇಗೌಡ ತಂಡದ ಪರವಾಗಿ ದಾಳಿಕಾರ ಇದೀಗ ಜರ್ಸಿ ನಂಬರ್ 15ರಲ್ಲಿ ತಮ್ಮನ್ನ ಗುರುತಿಸಿಕೊಳ್ತಾರೆ. ವೇಗದ ದಾಳಿಯ ಪ್ರಯತ್ನ, ರೈಟ್ ಕವರ್ ಇಂದ ಒಂದು ಅಡ್ವಾನ್ಸ್ ಟ್ಯಾಕಲ್, ಒಂದು ಒಳ್ಳೆ ಸಪೋರ್ಟ್ ಹಿಂದಿನಿಂದ ಸಿಗ್ತಾ ಇದೆ. ಹೊಂದಾಣಿಕೆಯ ಹಿಡಿತಕ್ಕೆ HMT ಕಾಲೋನಿ ಬಾಯ್ಸ್. ನಮ್ಮ ಡಿಫೆನ್ಸ್ ಕೂಡ ಬಲಿಷ್ಠವಾಗಿದ್ದೇವೆ ಅಂತಾರೆ. ಮೊದಲ ಟ್ಯಾಕಲ್ ಪಾಯಿಂಟ್ ಕೂಡ ಈ ಪಂದ್ಯದಲ್ಲಿ ನೋಡ್ತಾ ಇದ್ದೇವೆ. ಇನ್ನೊಂದು ಟ್ಯಾಕಲ್ ನ ಪ್ರಯತ್ನ ಈ ಬಾರಿ ಕೆಂಪೇಗೌಡ ತಂಡದಿಂದ. ಓಹೋ, ಮಿಡ್ಲೈನ್ ಹತ್ತಿರದಲ್ಲಿ ಇನ್ನೂ ಕೂಡ ಪ್ರಯತ್ನ ಮುಂದುವರೆದಿದೆ. ವಿಸಿಲ್ ಬಂದಿದೆ ಅಂದ್ರೆ ರೇಡ್ ಮುಗೀತು ಅಂತ, ರೆಡ್ ಔಟ್ ಅಂತಾರೆ ಅಂಪೈರ್. ಮೊದಲ ಟ್ಯಾಕಲ್ ಪಾಯಿಂಟ್ ಕೆಂಪೇಗೌಡ ತಂಡದಿಂದ ಕೂಡ. ನಾವೇನು ಕಡಿಮೆ ಇಲ್ಲ, ನಮ್ಮ ಡಿಫೆನ್ಸ್ ಕೂಡ ಸ್ಟ್ರಾಂಗ್ ಇದೆ ಅಂತಾರೆ. ಕಿರಣ್ ದಾಳಿ ವಿಭಾಗದಲ್ಲಿ ಕೆಂಪೇಗೌಡ ತಂಡದ ಪರವಾಗಿ ಮುಂದಿನ ಮಹಿಳಾ ಪಂದ್ಯ. ಹಲೋ, ಎಲ್ಲ ತಂಡದ ನಾಯಕರ ಗಮನಕ್ಕೆ ಊಟದ ವ್ಯವಸ್ಥೆ ಇರುವಂತೆ ಊಟದ ಟೋಕನ್ ಅನ್ನ ತೀರ್ಪುಗಾರಾಗಿರುವಂತಹ ಶಿವಲಿಂಗಪ್ಪ ಸರ್ ಸಂಪರ್ಕಿಸಿ ತೆಗೆದುಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಇಲ್ಲೊಂದು ಅಡ್ವಾನ್ಸ್ ಟ್ಯಾಕಲ್ ಪ್ರಯತ್ನ, ಸ್ವಲ್ಪ ಟೈಮಿಂಗ್ ಆಫ್ ಆಗಿದೆ. ದಾಳಿಕಾರನ ವೇಗ ಡಿಫೆಂಡರ್ ಗಿಂತ ಹೆಚ್ಚಾಗಿದೆ, ಹಾಗಾಗಿ ಮಹಿಳಾ ಪಂದ್ಯ ಸಿಗ್ತಾ ಇರೋದು ದಾಳಿಕಾರನಿಗೆ. ವರ್ಸಸ್ ಚಿಕ್ಕಮಂಗ್ಳೂರು, ಎರಡು ತಂಡಗಳಿಗಿದು ಪ್ರಥಮ ಕರೆ. ಚಿಕ್ಕಮಂಗ್ಳೂರು ವರ್ಸಸ್ ಒಂದು ಅದ್ಭುತವಾದಂತಹ ಸ್ಕಿಲ್ ನೋಡಿದ್ವಿ. ಇಲ್ಲಿ ಸ್ಲೈಡ್ ಮಾಡೋದ್ರ ಮುಖಾಂತರ ರೀಚ್ ಮಾಡಿದ್ದು ಶಂಕರ್. ವೇಗದ ದಾಳಿಯ ಜೊತೆಯಲ್ಲಿ ಒಂದು ಅಂಕದ ಸಂಪಾದನೆಯೊಂದಿಗೆ ತಂಡಕ್ಕೆ ಆಸರಿ ಆಗ್ತಾರೆ. 4-2ರಲ್ಲಿ ಪಂದ್ಯ ಸಾಗ್ತಾ ಇದೆ. HMT ಕಾಲೋನಿ ಬಾಯ್ಸ್ ತಂಡ ಮುನ್ನಡೆಯಲ್ಲಿ. ವೇಗದ ದಾಳಿಯ ಪ್ರಯತ್ನ ಜರ್ಸಿ ನಂಬರ್ 6 ಆಟಗಾರ, 5 ಜನ ಆಟಗಾರರ ನಡುವೆ. ಇಲ್ಲಿ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವ ಪ್ರಯತ್ನ ಸಕ್ಸಸ್ ಆಗಲಿಲ್ಲ. ಕಡಿಮೆ ಡಿಫೆಂಡರ್ಸ್ ಇದ್ದಷ್ಟು ಡಿಫೆನ್ಸ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಕಬಡ್ಡಿಯಲ್ಲಿ. ಮತ್ತೊಮ್ಮೆ ಶಂಕರ್ ಇಂಜುರಿಯಿಂದ ಸ್ವಲ್ಪ ಗ್ಯಾಪ್ ತೆಗೆದುಕೊಂಡಿದ್ದಾರೆ. ಒಂದಷ್ಟು ದಿನಗಳ ನಂತರ ಮತ್ತೆ ವಾಪಸ್ಸಾತಿ ನೈಜ ಆಟಕ್ಕೆ ಮರಳೋಕೆ ಸಾಕಷ್ಟು ಸಮಯ ಬೇಕಾಗುತ್ತೆ. ವೇಗದ ದಾಳಿಕಾರ ಸ್ವಲ್ಪ ವೇಗ ಕಡಿಮೆ ಆಗಿದೆ, ಆದರೂ ಕೂಡ ತಮ್ಮ ತಂಡಕ್ಕೆ ಸತತವಾಗಿ ಆಸರಿ ಆಗ್ತಾ ಇದ್ದಾರೆ. ಕಳೆದ ಪಂದ್ಯದಲ್ಲೂ ಕೂಡ MT ರೈಡ್ನೊಂದಿಗೆ ವಾಪಸ್ ಆಗ್ತಾ ಇದ್ದಾರೆ. ಪಂದ್ಯ ಸ್ವಲ್ಪ ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಜರ್ಸಿ ನಂಬರ್ 10 ಮತ್ತೊಂದು MT ರೈಡ್. ಡಿಸ್ಟ್ರಿಕ್ಟ್ ನಿಂದ ಬಂದಿರುವ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರುವ ತಂಡಗಳಿಗೆ ಊಟದ ಟೋಕನ್ ತಗೋಬೇಕು. ಯಾರ್ಯಾರು ಮ್ಯಾಚ್ ಇಲ್ಲ ಅವ್ರು ಬಂದು ಊಟ ಮಾಡ್ಕೊಳ್ಳಿ, ಊಟದ ಟೋಕನ್ ತಗೊಳ್ಳಿ. ಥರ್ಡ್ ರೈಟ್, ಡೂ ಆರ್ ಡೈ ರೈಟ್. ವೇಗದ ದಾಳಿಯ ಪ್ರಯತ್ನ ಈ ಬಾರಿ ಔಟ್. ಇಬ್ಬರು ಔಟ್ ಅಂತ ಮನವಿ ಮಾಡ್ತಾರೆ. ಎಸ್ ಅಂತಾರೆ ಸೆಕೆಂಡ್ ಮ್ಯಾನ್. ಪ್ರಾಮಾಣಿಕತೆಯನ್ನು ಮೆರೆದಂತ ಆಟಗಾರರಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. ಔಟ್ ಆಗಿದ್ದನ್ನು ಒಪ್ಕೊಳ್ಳೋದು ಕೂಡ ಕಬಡ್ಡಿಯಲ್ಲಿ ಒಂದು ನಿಜವಾದ ಡಿಸಿಪ್ಲಿನ್ ಅಂತ ಹೇಳಬೇಕು. ಬಹಳಷ್ಟು ಬಾರಿ ಗೊಂದಲ ಇರೋದು ನೋಡಿದ್ದೀವಿ. ಮತ್ತೊಮ್ಮೆ ಶಂಕರ್ ತಂಡಕ್ಕೆ ಆಸರಿ ಆಗ್ತಾರೆ. ರೈಟ್ ಕವರ್ ಇಂದ ಬಂದಂತ ಬ್ಲಾಕ್ ನಿಂದ ಎಸ್ಕೇಪ್ ಆಗ್ತಾ ಮತ್ತೆ ಕೆಂಪೇಗೌಡ ತಂಡಕ್ಕೆ ಒಂದು ಅಂಕವನ್ನು ಹೊತ್ಕೊಂಡು ಬಂದು ಕೊಡ್ತಾರೆ. ಸ್ಕಾರ್ಪಿಯನ್ ಕಿಕ್ ಅಂತ ಕರಿತೇವೆ ಇದನ್ನ ಕಬಡ್ಡಿಯಲ್ಲಿ. ಅದ್ಭುತವಾದಂತಹ ಸ್ಕಿಲ್ ಅನ್ನು ಬಳಸಿ ಪಾಯಿಂಟ್ ಅನ್ನು ತೆಗೆದುಕೊಳ್ತಾರೆ. ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡಿ ಸ್ಕಾರ್ಪಿಯನ್ ಕಿಕ್ ಮುಖಾಂತರ ಒಂದು ಅಂಕವನ್ನು ಹೊತ್ಕೊಂಡು ಬರ್ತಾರೆ ದಾಳಿಕಾರ ಜರ್ಸಿ ನಂಬರ್ 5ರಲ್ಲಿ HMT ಕಾಲೋನಿ ಬಾಯ್ಸ್ ತಂಡಕ್ಕೆ.
ಅದಕ್ಕೆ ಹೇಳಿದೆ ಬಂದು ಭೇಟಿ ಮಾಡಪ್ಪ. ಕೆಂಪೇಗೌಡ ಸ್ಪೋರ್ಟ್ಸ್ ಕ್ಲಬ್ ತಂಡದ ರತೀಶ್ ದಾಳಿ ವಿಭಾಗದಲ್ಲಿ HMT ಕಾಲನಿ ಬಾಯ್ಸ್ ನ ಅಂಕಣದಲ್ಲಿ ಭಾರಿ ರೈಟ್ ಕವರ್ ಭಾಗದಲ್ಲಿದ್ದಂತಹ ಚಿರಾಗ್ ರವರಿಂದ ಬ್ಲಾಕ್ ಮಾಡುವಂತ ಪ್ರಯತ್ನ ಇತ್ತು. ಒಂದೊಳ್ಳೆ ಎಸ್ಕೇಪ್, ಖಾಲಿ ಜಾಗವನ್ನು ಬಳಸಿಕೊಳ್ತಾ ಇಲ್ಲಿ ತಂಡಕ್ಕೆ ಆಸರೆಯಾಗಿದ್ದಾನೆ. 7-4 HMT ಕಾಲನಿ ಬಾಯ್ಸ್ ತಂಡದ ಪರವಾಗಿ. ದಾಳಿಯಲ್ಲಿ ರಶೀದ್ ಬನಾರಿ ಒಬ್ಬ ಯುವ ಪ್ರತಿಭೆ. 4 ಆಟಗಾರ ನಡುವೆ ಅದು ಉತ್ತಮವಾದಂತಹ ಹ್ಯಾಂಡ್ ಟಚ್ ಮೂಲಕ ಒಬ್ಬ ಅನುಭವಿ ಆಟಗಾರನನ್ನ ಔಟ್ ಮಾಡಿ ತಮ್ಮ ತಂಡಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ಮತ್ತೊಮ್ಮೆ ದಾಳಿಯಲ್ಲಿ ಕೆಂಪೇಗೌಡ ಸ್ಪೋರ್ಟ್ಸ್ ಕ್ಲಬ್ ತಂಡದ ಯುವ ಪ್ರತಿಭೆ ರತೀಶ್, ಮಂಡ್ಯ ಮೂಲದ ಆಟಗಾರ. ಕೆಂಪೇಗೌಡ ಸ್ಪೋರ್ಟ್ಸ್ ಕ್ಲಬ್ ತಂಡದಲ್ಲಿ ಒಬ್ಬ ಯುವ ಉದಯೋನ್ಮುಖ ಆಟಗಾರನಾಗಿ ಕಾಣಿಸ್ಕೊಳ್ತಾರೆ. ರೈಟ್ ಕಾರ್ನರ್ ಭಾಗದಲ್ಲಿದ್ದಂತಹ ಆಟಗಾರ ಆಕಾಶ್ ಒಂದು ಉತ್ತಮವಾದಂತಹ ಡಬಲ್ ಟೈ ಹೋಲ್ಡ್ ಮೂಲಕ ಇಲ್ಲಿ ಒಂದಂಕವನ್ನು ಪಡ್ಕೊಳ್ತಾ ಇದ್ದಾರೆ. ಸೆಕೆಂಡ್ ಕಾಲ್ ಗರ್ಲ್ಸ್ ಸೆಕ್ಷನ್ ಮಾತೃ ಪ್ರತಿಷ್ಠಾನ ಹಾಗೂ ಚಿಕ್ಕಮಂಗ್ಳೂರು ಎರಡು ತಂಡಗಳಿಗಿದು ಎರಡನೇ ಕರೆ. ಚಿಕ್ಕಮಂಗ್ಳೂರು ಹಾಗೂ ಮಾತೃ ಪ್ರತಿಷ್ಠಾನ ದಯವಿಟ್ಟು ತಮ್ಮ ತಂಡಗಳನ್ನು ಅಣಿಗೊಳಿಸಿ. ಸೂಪರ್ ಟೆಕಲ್ ಆಗಿರುವಂತ ಸಂದರ್ಭ. ಇಬ್ಬರು ಆಟಗಾರ ನಡುವೆ ನಾಸಿರ್ ಅಂಬಿ ಒಂದು ಟಚ್ ಪಾಯಿಂಟ್ ಒಂದಿಗೆ ತಂಡಕ್ಕೆ ವಾಪಸ್ ಆದ್ರು. 10-4 ಇನ್ ಫೇವರ್ ಆಫ್ HMT ಕಾಲೋನಿ ಬಾಯ್ಸ್. ಕೆಂಪೇಗೌಡ ಸ್ಪೋರ್ಟ್ಸ್ ಕ್ಲಬ್ ತಂಡದ ಕೊನೆಯ ಆಟಗಾರ ಆಲ್ಔಟ್ನ ಹೊಸ್ತಿಲಲ್ಲಿರುವಂತಹ ಕೆಂಪೇಗೌಡ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ ಇಲ್ಲಿ ಆಪತ್ ಬಾಂಧವನಾಗ್ತಾನ. ಸಾಕಷ್ಟು ವೇಗದ ದಾಳಿಯಾಗಿತ್ತಾ ಆದ್ರೆ ವಿಕಾಸ್ ಏಕಾಂಗಿಯಾಗಿ ಒಂದು ಅದ್ಭುತವಾದಂತಹ ಬ್ಲಾಕ್ ಹಾಗೂ ಡ್ಯಾಶ್ ನೊಂದಿಗೆ ಲೋನ ಅಂಕವನ್ನು ಸಹ ಇಲ್ಲಿ ಪಡ್ಕೊಳ್ತಾ ಇದ್ರೆ HMT ಕಾಲೋನಿ ಬಾಯ್ಸ್. ವಿಶೇಷವಾಗಿ ಒಂದು ಕಬಡ್ಡಿ ಪಂದ್ಯಾವಳಿಯನ್ನ ಇಲ್ಲಿ ನೆರೆದಿರುವಂತಹ ಪ್ರೇಕ್ಷಕರಲ್ಲದೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಹೊರ ರಾಜ್ಯಗಳಿಗೂ ಸಹ ಈ ಪಂದ್ಯದ ವೀಕ್ಷಣೆಗೆ ಅವಕಾಶವನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಹೆಸರಾಂತ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಒಂದಾಗಿರುವಂತಹ ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನೆಲ್ನಲ್ಲಿ ನೇರ ಪ್ರಸಾರವನ್ನು ಮಾಡಲಾಗ್ತಾ ಇದೆ. HMT ಕಾಲನಿ ಬಾಯ್ಸ್ ತಂಡದ ವಾಸು ಯುವ ಪ್ರತಿಭೆ. 7 ಆಟಗಾರ ನಡುವೆ ಲೆಫ್ಟ್ ಕಾರ್ನರ್ ಭಾಗದಿಂದ ಉತ್ತಮವಾದಂತಹ ಒಂದು ಬ್ಯಾಕ್ ಹೋಲ್ಡ್ ಕಮ್ ಬ್ಯಾಕ್ ಮಾಡುವಂತಹ ಒಂದು ಪ್ರಯತ್ನಕ್ಕೆ ಕೆಂಪೇಗೌಡ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರು ಇಲ್ಲಿ ಪ್ರಯತ್ನ ನಡೆಸಿಕೊಳ್ತಾ ಇದ್ದಾರೆ. ಕಾದ್ ನೋಡೋಣ. ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಮಾಡಿದ್ರು. ಅಡ್ವಾನ್ಸ್ ಟ್ಯಾಕಲ್ಗೆ ಮುಂದಾಗಿ ತಪ್ಪನ್ನ ಎಸಗಿದ್ದಾರೆ. 13-7 13-7 ಇನ್ ಫೇವರ್ ಆಫ್ HMT ಕಾಲೋನಿ ಬಾಯ್ಸ್. ರಶೀದ್ ಬನಾರಿ ಒಬ್ಬ ರಾಷ್ಟ್ರೀಯ ಕಬಡ್ಡಿ ಆಟಗಾರ. 7 ಆಟಗಾರ ನಡುವೆ ಲೆಫ್ಟ್ ರೈಡರ್ ಟೋ ಟಚ್ಗಾಗಿ ಪ್ರಯತ್ನ. ಮಧ್ಯ ದಾಳಿಯಲ್ಲಿ ಕೆಂಪೇಗೌಡ ಸ್ಪೋರ್ಟ್ಸ್ ಕ್ಲಬ್ ತಂಡದ ರತೀಶ್. 5 ಆಟಗಾರ ನಡುವೆ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ನಿಶು, ರೈಟ್ ಕಾರ್ನರ್ ಭಾಗದಲ್ಲಿ ಆಕಾಶ್. ಚುರುಕಿನ ಪಾದಗಳ ಚಲ್ಲೆಯೊಂದಿಗೆ ಅಂಕಕ್ಕಾಗಿ ಪ್ರಯತ್ನಿಸಿಕೊಳ್ತಾ ಇದ್ರು. ಆದ್ರೆ ಭಾಗದಲ್ಲಿ ಅಷ್ಟೇ ರಕ್ಷಣಾತ್ಮಕ ಆಟದೊಂದಿಗೆ ಒಂದು ಎಂಟಿ ರಾಡ್ ಒಂದಿಗೆ ವಾಪಸ್ ಆಗಿದ್ದಾರೆ.
ನಾಸೀರ್ ಅಮ್ಮಿ. HMT ಕಾಲನಿ ಬಾಯ್ಸ್ ತಂಡದ ಒಬ್ಬ ಶ್ರೇಷ್ಠ ಆಲ್ರೌಂಡರ್ ಆಟಗಾರ. (14-7) in favor of HMT ಕಾಲನಿ ಬಾಯ್ಸ್. ರೈಟ್ ನಲ್ಲಿ ಕೆಂಪೇಗೌಡ ಸ್ಪೋರ್ಟ್ಸ್ ಕ್ಲಬ್ ತಂಡದ ಶಂಕರ್. ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂತಹ ನಿಶು ಅವರಿಂದ ಡೈವಿಂಗ್ ಟ್ಯಾಕಲ್ ಬಂತು. ಕವರ್ ಭಾಗದಲ್ಲಿದ್ದಂತಹ ವಿಕಾಸ್ ಕೂಡ ಅಷ್ಟೇ ವೇಗವಾಗಿ ಇಲ್ಲಿ ಸಪೋರ್ಟ್ ನೀಡಿದ ಕಾಂಬಿನೇಷನ್ ಟ್ಯಾಕಲ್. ವನಿತೆಯರ ವಿಭಾಗದ ಪಂದ್ಯಕ್ಕೆ ಈಗ ಚಾಲನೆಯನ್ನು ನೀಡುತ್ತಾ ಇದ್ದಾರೆ. ತೀರ್ಪುಗಾರ್ತಿಯಾಗಿ ಶಾಂತಮ್ಮರವರು, ತಾರಾಮಣಿಯವರು, ಮಮತಾರವರು. ಶ್ರೀಮತಿ ಸುನೀತಾರವರು ಈ ಮಹಿಳಾ ಪಂದ್ಯಕ್ಕೆ ಚಾಲನೆಯನ್ನು ನೀಡಿದ ಎರಡು ಬಲಿಷ್ಠ ತಂಡಗಳು ಇದೀಗ ಮುಖಾಮುಖಿ ಆಗ್ತಾ ಇದೆ. ವನಿತೆಯರ ವಿಭಾಗದ ರೋಚಿತ ಪಂದ್ಯಕ್ಕೆ ಗರ್ಲ್ಸ್ ಟೀಮ್ ಜಲ್ದಿ ಸ್ಟಾರ್ಟ್ ಮಾಡಿ, ಟೈಮ್ ವೇಸ್ಟ್ ಮಾಡಬೇಡಿ. ಇನ್ನು 3 ಮಹಿಳಾ ಪಂದ್ಯ ಇರುತ್ತೆ, ಹಾಗೆ ಪುರುಷರ ವಿಭಾಗದ 3 ಪಂದ್ಯಗಳಿರುತ್ತೆ. ದ ಸೆಕೆಂಡ್ ಕಾಲ್ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಕಲ್ಕೆರೆ ಪುರುಷರ ವಿಭಾಗದ ಪಂದ್ಯ. ಮಹಿಳಾ ವಿಭಾಗದ ಪಂದ್ಯ ಮಾತೃ ಪ್ರತಿಷ್ಠಾನ ಆನೇಕಲ್ ವಿರುದ್ಧ ಚಿಕ್ಕಮಗಳೂರು. ದುರ್ಗಾ ಶಕ್ತಿ, ದುರ್ಗಿಯ ಶಕ್ತಿ ಎದುರು ತೊಡೆತಟ್ಟಿ ನಿಲ್ತಾ ಇದೆ ಸ್ಟ್ರೈಕರ್ಸ್ ಬೆಂಗಳೂರು. ಹಾವೇರಿ ಜಿಲ್ಲೆ ವಿರುದ್ಧ ಬೆಂಗಳೂರು ಜಿಲ್ಲೆಯ ನಡುವಿನ ಜಿದ್ದಿನ ವನಿತೆಯರ ವಿಭಾಗದ ಪಂದ್ಯ ಈಗ ವಿರೋಚಿತ ಆರಂಭ. ನಿರಾತಂಕವಾಗಿ ವಾಲಂಟಿಯರ್ಸ್ ಬನ್ನಿಯಪ್ಪ ಇಲ್ಲಿ. ವಾಲಂಟಿಯರ್ಸ್ ಬರಪ್ಪ. ಮಾಪ್ ತಗೊಂಡು ಬಾ, ಒಂದು ನಿಮಿಷ. ಒಂದು ಮಾಪ್ ಒದ್ದೆ ಆಗಿರೋ ಮಾಪ್ ಎತ್ಕೊ ಬಾ. ಹದಿನೈದು 7ರಲ್ಲಿ ಪಂದ್ಯ. HT ಕಾಲನಿ ಬಾಯ್ಸ್ ತಂಡದ ಪರ್ವ ಕೆಂಪೇಗೌಡ ಸ್ಪೋರ್ಟ್ಸ್ ಕ್ಲಬ್ ತಂಡದ ರತೀಶ್ ಒಬ್ಬ ಯುವ ಆಟಗಾರ. ಸಾಕಷ್ಟು ಪ್ರಯತ್ನ ನಡೆಸಿಕೊಂಡ್ರು ಸಹ ಡಿಫೆನ್ಸ್ ಭಾಗದಲ್ಲಿ ಯಾವುದೇ ರೀತಿಯಾದಂತಹ ಮಿಸ್ಟೇಕ್ಗಳಿಲ್ಲದ ಕಾರಣ ಅದು ಎಂಟಿ ರಾಡ್ನಿಗೆ ವಾಪಸ್ ಆಗಿದ್ದಾರೆ. ನಾಸೀರ್ ಅಮ್ಮಿ. ಗರ್ಲ್ಸ್ ಏನಮ್ಮ ಪ್ರಾಬ್ಲಮ್? ಗರ್ಲ್ಸ್ ಮ್ಯಾಚ್ ಸ್ಟಾರ್ಟ್ ಮಾಡಮ್ಮ. ಸಾಕಷ್ಟು ಪ್ರಯತ್ನ ಇತ್ತು, ಆದ್ರೆ ಮ್ಯಾಚ್ ಸ್ಟಾರ್ಟ್ ಮಾಡಬೇಕಾಗಿದೆ. ಹೌದಣ್ಣ, ಒಂದೊಂದು ಇರುತ್ತೆ. ಮಳೆ ಬಂದ್ಬಿಟ್ರೆ ಆಮೇಲೆ ಯಾವುದೇ ಮ್ಯಾಚ್ ನಡೆಯಲ್ಲ, ಅವಾಗ ಯಾರು ಬರೋಕ್ಕಿಲ್ಲಣ್ಣ. ನಿನ್ನೆ ಎಲ್ಲ ನೋಡಿದೆ ತಾನೇ. ನೋಡಿ, ಇಂದು ಭಾಗವಹಿಸಿದಂತ ಎಲ್ಲ ಕ್ರೀಡಾಪಟುಗಳ ಗಮನಕ್ಕೆ ಊಟದ ವ್ಯವಸ್ಥೆ ಈಗಾಗಲೇ ಸಿದ್ಧವಾಗಿದೆ. ಊಟದ ಕೂಪನ್ ಅನ್ನ ತೀರ್ಪುಗಾರರ ವೇದಿಕೆ ಬಳಿ ಬಂದು ತಂಡದ ನಾಯಕರು ಪಡ್ಕೊಂಡೋಗಿ ಊಟವನ್ನು ಮಾಡಿಕೊಳ್ಬೇಕು. ಹಾಗೆ ಮುಂದಿನ ಪಂದ್ಯಗಳಿಗೆ ಕರೆಯನ್ನ ನೀಡಿರುವಂತಹ ಕ್ರೀಡಾಪಟುಗಳು ದಯವಿಟ್ಟು ಸಿದ್ಧತೆಯಲ್ಲಿರ್ಬೇಕಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಗುರು, ಫಸ್ಟ್ ಡಿಸ್ಟ್ರಿಕ್ಟ್ ಅವ್ರೆಲ್ಲ ಬರಕ್ಕೆ ಹೇಳಿ, ಎಲ್ಲ ಡಿಸ್ಟ್ರಿಕ್ಟ್ ಟೀಮ್ಸ್. ಕಬಡ್ಡಿಗೆ ಸೂಕ್ತ ದೇಹದಾಡಿದ ದಾಳಿಗಾರ್ತಿ ಬೆಂಗಳೂರಿನ ಸ್ಟ್ರೈಕರ್ಸ್ ತಂಡವನ್ನು ಪ್ರತಿನಿಧಿಸಿದ ರೈಡರ್ಗಳು ಬಲಿಷ್ಠರಾಗಿದ್ದಾರೆ. ಡಿಫೆಂಡರ್ಗಳು ಕೂಡ ಅತ್ಯಂತ ನುರಿತ ಅನುಭವಿ ಆಟಗಾರ್ತಿಯಾಗಿದ್ದಾರೆ. ಸ್ಟ್ರೈಕರ್ಸ್ ವಿರುದ್ಧ ಸೆಣಸ್ತಾ ಇದೆ ಹಾವೇರಿಯ ವನಿತೆಯರು ದುರ್ಗಾ ಶಕ್ತಿ. ಅದ್ಭುತವಾದ ಪ್ರದರ್ಶನ, ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾದ ದಾಳಿ ಇದು. ಹುಡುಗರಿಗೇನು ನಾವು ಕಮ್ಮಿ ಇಲ್ಲ, ಬರೀ ಪಾಠದಲ್ಲಿ ಅಷ್ಟೇ ಅಲ್ಲ, ಆಟದಲ್ಲೂ ಕೂಡ ನಾವು ಮುಂದೆ ಅನ್ನೋದನ್ನ ಸಾಬೀತುಪಡಿಸ್ತಾ ಇದ್ದಾರೆ. ಅದಕ್ಕೆ ಸಾಕ್ಷಿ ಎಂಬಂತೆ ನಮ್ಮ ಭಾರತೀಯ
ಕ್ರೀಡಾಪಟುಗಳು ಒಲಿಂಪಿಕ್ ಅಲ್ಲಿ ಚಿನ್ನದ ಸಾಧನೆ ಮಾಡ್ತಾ ಇದ್ದಾರೆ. ಬಲಿಷ್ಠ ಆಟಗಾರ್ತಿಯನ್ನು ಬಂದಿದ್ದಾರೆ. ಎಸ್, ಪ್ರೇಕ್ಷಕರ ನಿರೀಕ್ಷೆ ಈಗ ಪ್ರಕಟವಾಗುತ್ತೆ. ಕಾದು ನೋಡಬೇಕಾಗಿದೆ. ಬಲಿಷ್ಠ ಆಟಗಾರ್ತಿಯನ್ನು ಬಂಧಿಸೋ ಪ್ರಯತ್ನ ಏನಾಗಿದೆ, ಫಲಿತಾಂಶಕ್ಕಾಗಿ ಕಾಯ್ತಾ ಇದೆ ಜನತೆ. ಎಸ್, ರೈಡರ್ ಶೇಫ್ ಫಸ್ಟ್ ಸೂಪರ್ ರೈಡ್ ಆಫ್ ದ ಮ್ಯಾಚ್. ಬಲಿಷ್ಠ ದಾಳಿಗಾರ್ತಿಯನ್ನು ಬಂಧಿಸುವಂತ ಪ್ರಯತ್ನ ಇಲ್ಲಿ ವಿಫಲವಾಗ್ತಾ ಇದೆ. 3-1 2 ಅಂಕಗಳ ಆರಂಭಿಕ ಮುನ್ನಡೆಯಲ್ಲಿ ಸ್ಟ್ರೈಕರ್ಸ್ ಬೆಂಗಳೂರು. ಸಂಕಡ 1 ಪುರುಷರ ವಿಭಾಗದ ಪಂದ್ಯ ಈಗಾಗಲೇ ಕೆಂಪೇಗೌಡ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ HMT ಕಾಲೋನಿ ಬಾಯ್ಸ್ 22-9 ಇನ್ ಫೇವರ್ ಆಫ್ HMT ಕಾಲೋನಿ ಬಾಯ್ಸ್. ಮತ್ತೊಂದು ಸೂಪರ್ ದಾಳಿ, ಪ್ರೇಕ್ಷಕರ ಮೆಚ್ಚುಗೆಗೆ ಸವಣೂರಿನ ದುರ್ಗಾ ಶಕ್ತಿ ದುರ್ಗೆ ಅಂತ ಎದುರಾಳಿಯನ್ನ ಕಟ್ಟಿ ಹಾಕ್ತಾ ಇದ್ದಾರೆ. ಇದು ಕಬಡ್ಡಿ ಅಂದ್ರೆ ಎಲ್ಲರೂ ಒಮ್ಮೆ ಚಪ್ಪಳ ಮುಖೇನ ಆಟಗಾರ್ತಿನ ಹೊರದುಂಬಿಸಿ ಹೊರ ಮ್ಯಾಚ್. ಬಲಿಷ್ಠ ತಂಡಕ್ಕೆ ಒಂದು ಅದ್ಭುತ ಪ್ರದರ್ಶನ ನೀಡ್ತಾ ಇದೆ. 4-3 ಸ್ಟ್ರೈಕರ್ಸ್ ಪರವಾಗಿ 1 ಅಂಕದ ಮುನ್ನಡೆ. ಹಾವೇರಿ ಜಿಲ್ಲೆಯ ಶಾಲಾ ವಿದ್ಯಾರ್ಥಿನಿಯರು ಇಲ್ಲಿ ದುರ್ಗಾ ಶಕ್ತಿ ಹೆಸರಲ್ಲಿ ಶಕ್ತಿ ಮತ್ತು ಯುಕ್ತಿಯೊಂದಿಗೆ ಆಡ್ತಾ ಇದ್ದಾರೆ. ಪ್ರಯತ್ನ ಬಾಕ್ಲೈನ ಹೊರಭಾಗದಲ್ಲಿತ್ತು. ಒಂದು ಅನಪೇಕ್ಷಿತ ಹಿಡಿತ ಅಂತಾನೆ ಹೇಳ್ಬೋದು. ಅನುಭವದ ಕೊರತೆಯ ಹಿಡಿತ ಅದಾಗಿತ್ತು. ಸೊ ಹಾಗಾಗಿ ದಂಡ ತೆತ್ತಿ ಇಬ್ಬರು ಡಿಫೆಂಡರ್ಗಳು ಹೊರಭಾಗದಲ್ಲಿ ಕೂರ್ತಾ ಇದ್ದಾರೆ. ಮ್ಯಾಚ್ ಬಿಟ್ವೀನ್ ಎಕ್ಸ್ಪೀರಿಯನ್ಸ್ ಅಂಡ್ ಇನ್ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್. ಹಿರಿಯ ಕಿರಿಯ ಆಟಗಾರ್ತಿಯರ ನಡುವಿನ ಜಿದ್ದಿನ ಪಂದ್ಯ ಇಲ್ಲಿ ವನಿತೆಯರ ವಿಭಾಗದಲ್ಲಿ ಸಾಗ್ತಾ ಇದೆ. 6-3 3 ಅಂಕಗಳ ಮುನ್ನಡೆಯಲ್ಲಿ ಬೆಂಗಳೂರಿನ ಸ್ಟ್ರೈಕರ್ಸ್ ಕಬಡ್ಡಿ ತಂಡ. ಮುಂದಿನ ದಿನಗಳಲ್ಲಿ ಪ್ರೊ ಕಬಡ್ಡಿ ಮಹಿಳೆಯರಿಗೂ ಕೂಡ ಮೀಸಲಾಗಿಸ್ತಾ ಇದೆ. ಮಹಿಳಾ ಆಟಗಾರ್ತಿಯರು ಕೂಡ ಮೈ ಮನಸ್ಸನ್ನು ದಂಡಿಸಿ, ದೇಹವನ್ನು ದಂಡಿಸಿ ಕಬಡ್ಡಿಯನ್ನು ಕಲಿತಾ ಕಬಡ್ಡಿ ಕ್ರೀಡಾ ಕ್ಷೇತ್ರದಲ್ಲಿ ಉತ್ತಮ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಪ್ರತಿಭೆಗಳು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದಲ್ಲಿ ಮಿಂಚಿ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಖ್ಯಾತಿಯನ್ನು ತಂದುಕೊಡ್ತಾ ಇದ್ದಾರೆ. ಅನುಭವಿ ಆಟಗಾರ್ತಿ, ಸಾಕಷ್ಟು ಅನುಭವ, ಸುದೀರ್ಘ ವರ್ಷಗಳ ಕ್ರೀಡೆಯ ಅನುಭವ ಆಕೆಯಲ್ಲಿದೆ. ಸೊ ಮ್ಯಾಚ್ ಬಿಟ್ವೀನ್ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ವರ್ಸಸ್ ಇನ್ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಶಾಲಾ ಮಕ್ಕಳ ತಂಡ ಇಲ್ಲಿ ಹಾವೇರಿಯಿಂದ ಬಂದು ಭಾಗವಹಿಸಿದರೆ ಎಲ್ಲರೂ ಒಮ್ಮೆ ಜೋರ ಚಪ್ಪಳ ಮುಖಿನ ಹಾವೇರಿಯ ಈ ಶಾಲಾ ಮಕ್ಕಳಿಗೆ ಅಭಿನಂದಿಸೋಣ. ದೂರದ ಜಿಲ್ಲೆಯಿಂದ ಬಂದು ಇಂಥ ಒಂದು ಪ್ರತಿಷ್ಠಿತ ಪಂದ್ಯಾವಳಿಯಲ್ಲಿ ಪಾಲ್ಗೊಂಡಿದ್ದಾರೆ. ಅವರ ತರಬೇತಿದಾರರಿಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದಿಸ್ತೇನೆ. ತರಬೇತುದಾರರಾಗಿರುವಂತಹ ಶ್ರೀಯುತ ಮೈಲಾರ ಸರ್ ಅವರು ಹಾವೇರಿ ಜಿಲ್ಲೆಯಿಂದ ಈ ತಂಡವನ್ನ ಇಲ್ಲಿ ಶ್ರೀಯುತ ಮೈಲಾರಪ್ಪ ಮೂಲಿಮನಿ ತರಬೇತುದಾರರು ಒಂದು ಅದ್ಭುತ ತಂಡವನ್ನ ಇಲ್ಲಿ ತಂದು ಇಲ್ಲಿ ಬಂದು ಭಾಗವಹಿಸಿದ ಹಾವೇರಿ ಜಿಲ್ಲಾ ದುರ್ಗಾ ಶಕ್ತಿ ಮಹಿಳಾ ತಂಡಕ್ಕೆ ನಾನು ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಅಭಿನಂದಿಸ್ತಾ ಇದ್ದೇನೆ. ಇಲ್ಲಿ ಪಾರ್ಟಿಸಿಪೇಷನ್ ಪ್ರಮುಖವಾಗಿರುತ್ತೆ. ಗೆಲ್ಲೋದು ಸೋಲೋದು ತದನಂತರದ ವಿಷಯವಾಗುತ್ತೆ. ಬಂದು ಭಾಗವಹಿಸಿದ ಹಾವೇರಿ ಜಿಲ್ಲಾ ವನಿತೆಯರ ತಂಡಕ್ಕೆ ಅಭಿನಂದನೆಗಳು. ತರಬೇತುದಾರ ಮೈಲಾರಪ್ಪ ಮೂಲಿಮನಿ ಅವರಿಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ.
ವನಿತೆಯ ವಿಭಾಗದ ಪಂದ್ಯ 7-3ರಲ್ಲಿ 4 ಅಂಕಗಳ ಅಂತರದ ಮುನ್ನಡೆಯನ್ನು ಕಾಯ್ದಿರಿಸಿಕೊಳ್ತಾ ಇದೆ ಸ್ಟ್ರೈಕರ್ಸ್ ಬೆಂಗಳೂರು. ಮತ್ತೊಂದು ಮೈಂಡ್ ನ ವಿರೇಳಿಸುವ ಒಂದು ಮೈ ಟಚ್ ನ ಪಾಯಿಂಟ್ ಅನ್ನು ಗಳಿಸ್ಕೊಳ್ತಾ ಇದೆ. ಹ್ಯಾಂಡ್ ಟಚ್ ಪಾಯಿಂಟ್ ಗೋಸ್ ಟು ದುರ್ಗಾ ಶಕ್ತಿ. ಸಂಜನಾ ತಂಡಕ್ಕೆ ಉತ್ತಮ ಸಾಧನೆ ಮಾಡ್ತಾ ಇದೀಗ ಬಂಧಿಸೋ ಪ್ರಯತ್ನ. ಎಸ್, ಅನುಭವದ ಕೊರತೆ ಇಲ್ಲಿ ಕಾಡ್ತಾ ಇದೆ. ಉತ್ತಮವಾಗಿ ಆಡ್ತಾ ಇದ್ದಾರೆ, ಆದರೆ ಅನುಭವ ಯಾವ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಎದುರಾಳಿಯನ್ನು ಕಟ್ಟಿ ಹಾಕೋಬೇಕು ಅನ್ನೋ ರಣತಂತ್ರಿಗಾರಿಕೆಯಲ್ಲಿ ಅನುಭವದ ಕೊರತೆ. ಪ್ರಮುಖ ದಾಳಿಗಾರ್ತಿ ಸಂಜನಾ ಕೂಡ ಹೊರಭಾಗದಲ್ಲಿ ಮತ್ತೊಂದು ಆಘಾತ ದುರ್ಗಾ ಶಕ್ತಿ ತಂಡಕ್ಕೆ. 10-4ರಲ್ಲಿ ಎಸ್, ಮತ್ತೊಂದು ಮಹತ್ವದ ಎಸ್ ಸೂಪರ್ ರೀಚ್. ಮತ್ತೆರಡು ಅಂಕಗಳು ದುರ್ಗಾ ಶಕ್ತಿ. ದುರ್ಗೆಯ ಮಹಿಮೆ ಇದು. ಎದುರಾಳಿ ಎಷ್ಟೇ ಬಲಿಷ್ಠರಾಗಿದ್ರು ಕೂಡ ದುರ್ಗೆ ಮುಂದೆ ಯಾವುದು ನಡೆಯಲ್ಲ. ದುರ್ಗಾ ಶಕ್ತಿ ಹೆಸರಿಗೆ ಸ್ಫೂರ್ತಿದಾಯಕವಾಗಿದೆ ಆ ಹೆಸರು. ನಮ್ಮ ಮೈಲಾರಪ್ಪ ಮೂಲಿ ಮನೆಯವರಿಗೆ ಅಭಿನಂದನೆ. ಶಾಲಾ ಮಕ್ಕಳನ್ನ ಇಷ್ಟು ಅಚ್ಚುಕಟ್ಟಾಗಿ ತರಬೇತಿ ನೀಡಿದ್ದೀರಾ, ನಿಜವಾಗ್ಲೂ ನಿಮ್ಗೆ ಅಭಿನಂದನೆ. 10-6 ಮತ್ತೆ ಏಕಾಂಗಿಯಾಗಿ ಸ್ಟಾರ್ ರೈಡರ್ ಆಗಿ ಸಂಜನಾ ಸೂಪರ್ ಆಟಗಾರ್ತಿಯಾಗಿ ಪ್ರೇಕ್ಷಕರನ್ನ ರಂಜಿಸ್ತಾ ಹೈಸ್ಕೂಲ್ನ ವಿದ್ಯಾರ್ಥಿನಿಯರು ನಿಜವಾಗ್ಲೂ ಅದ್ಭುತ ಪ್ರದರ್ಶನ ನೀಡ್ತಾ ಇದ್ದಾರೆ. ಪಾಠದ ಜೊತೆಯಲ್ಲಿ ಈ ಕಬಡ್ಡಿಯ ಉತ್ತಮ ಜೊತೆಯಾಟ ಮೈಗೂಡಿಸ್ಕೊಂಡಿದ್ದಾರೆ ನಿಜವಾಗ್ಲೂ. 10-6ರಲ್ಲಿ ಪಂದ್ಯ. ಬಲಿಷ್ಠ ತಂಡದ ಬಲಿಷ್ಠ ದಾಳಿಗಾರ್ತಿಯನ್ನು ಬಂಧಿಸುವ ಪ್ರಯತ್ನ. ಒಂದು ಯಶಸ್ವಿ ಹ್ಯಾಂಡ್ ಟಚ್ ಪಾಯಿಂಟ್ ನಿರಾತಂಕವಾಗಿ ನಿರಾಯಾಸವಾಗಿ ಪಡೆದುಕೊಳ್ತಾ ಸ್ಟ್ರೈಕರ್ಸ್ ಅನುಭವಿ ಆಟಗಾರ್ತಿಯರ ಬಳಕ ನಿರೀಕ್ಷಿತ ಫಲಿತಾಂಶವನ್ನು ಪಡೆದುಕೊಳ್ತಾ ಇದೆ. 11-6, 5 ಅಂಕಗಳ ಅಂತರದಲ್ಲಿ. 1 ಸೆಕೆಂಡ್ ಸಂಚನ. ಗೆದ್ದಂತಹ ತಂಡಗಳಿಗೆ ಸೂಚನೆ, ನಾಳೆ ಬೆಳಿಗ್ಗೆ ಪ್ರೇಕ್ಷಕರನ್ನ ರಂಜಿಸ್ತಾ ಇದ್ದಾರೆ, ಪ್ರೇಕ್ಷಕರನ್ನ ತುದಿಗಳಲ್ಲಿ ನಿಲ್ಲಿಸ್ತಾ ಇದ್ದಾರೆ. ಒಂದು ಅದ್ಭುತವಾದ ಕ್ಷಣ. ಬರಲಿ ಚಪ್ಪಾಳೆ, ಚಿತ್ಕಾರಗಳು ಬರಲಿ. ನಿಜವಾಗ್ಲೂ ಇದು ಕಬಡ್ಡಿಗೆ ಬೇಕಾದಂತ ನಿಜವಾದ ಬೆಂಬಲ. ಒಳ ಮ್ಯಾಚ್ ಆಗದು ಎಂದು ಕೈ ಕಟ್ಟಿ ಕೂಡ್ತಾ ಇಲ್ಲ. ಕೈ ಚೆಲ್ಲಿ ಎದುರಾಳಿಯ ಕಾಲನ್ನ ಅದ್ಭುತವಾಗಿ ಬಣ್ಣಿಸಿದ್ದಾರೆ. ಹಲೋ, ಒಂದು ನಿಮಿಷ ನೋಡಿ, ಅಲ್ಲಿ ಸ್ಕೋರ್ ಬೋರ್ಡ್ ಮುಂದೆ ಕೂತಿರೋರು ದಯಮಾಡಿ ಕೆಳಗಡೆ ಇಲ್ಲಿರಿ. ಸ್ಕೋರ್ ಬೋರ್ಡ್ ಮುಂದೆ ಕೂತ್ಕೊಂಡಿರೋರು ಅಂತಮ್ಮ ನಿಮಗೆ ಹೇಳ್ತಾ ಇರೋದು, ಪ್ಲೀಸ್ ನೀವು ಆ ಕಡೆ ಕೂತ್ಕೊಂಡ್ರೆ ನಿಮ್ಗೊಂದು ಪ್ರೈಸ್ ಕೊಡ್ತೀವಿ, ಬನ್ನಿ ಪ್ಲೀಸ್. ಕೆಳಗಡೆ ಇಲ್ಲಿ ಬರ್ಬಿಡಿ, ಕೆಳಗಡೆ ಒಂದು ಕೆಳಗಡೆ ಬಂದ್ಬಿಡಿ. ನೀನು ಬಾಪ, ಗ್ರೀನ್ ಟಿ ಶರ್ಟ್, ಗ್ರೀನ್ ಪುಲ್ಲೋವರ್ ಬಾ. ನೀನು ಬಾ, ಬ್ಲೂ ಟಿ ಶರ್ಟ್ ನೀನು ಇಳಿದ್ಬಿಡು ಕೆಳಗಡೆ. ಅದು ಸೈಡ್ ಆಂಗಲ್ ಇಂದ ಪ್ಲೇಯರ್ಸ್ಗೆ ಟೈಮ್ ಕಾಣಬೇಕಾಗುತ್ತೆ. ಮ್ಯಾಚ್ 11-9. ರಕ್ತದೊತ್ತಡವನ್ನು
ರೋಚಕ ಪಂದ್ಯ ಅಂತ ಹೇಳ್ಬೋದು. ಬಲಿಷ್ಠರಿಗೆ ಕಟ್ಟಿ ಹಾಕ್ತಾ ಇದೆ ದುರ್ಗಾಶಕ್ತಿ ವನಿತೆಯರ ತಂಡ. ನೋಡಿ, ಇವರೆಲ್ಲ ಹೈಸ್ಕೂಲ್ ವಿದ್ಯಾರ್ಥಿನಿ, 8, 9ನೇ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಇವರು ಸಾಧ್ಯ ಒಂದು ಸಲಾಂಗೋಸ್ಕರ, ಒಂದು ಚಪ್ಪಾಳೆ ಬರಲಿ ಅವ್ರಿಗೋಸ್ಕರ. ಅದ್ಭುತವಾದ ತರಬೇತಿ. ನಮ್ಮ ಹಾವೇರಿ ಜಿಲ್ಲೆಯ ಗ್ರಾಮೀಣ ಸೊಗಡಿನ ಒಂದೇ ಶಾಲೆಯ ಮಕ್ಕಳು ಬಂದಿಲ್ಲ ಆಡ್ತಾ ಇದ್ದಾರೆ. ಅವರ ತರಬೇತುದಾರ ಮೈಲಾರಪ್ಪ ಮೂಲೆಮನೆ, ಹ್ಯಾಟ್ಸ್ ಆಫ್ ಯು. ಒಂದು ಅದ್ಭುತ ತಂಡವನ್ನ ಸಂಚನ. ಹಾವೇರಿ ಜಿಲ್ಲೆ ಇನ್ನೊಂದು ಫೇಮಸ್ ಅಂತಂದ್ರೆ ಹೋರಿ ಹಬ್ಬಕ್ಕೆ ಸಾಕಷ್ಟು ಹೆಸರು ಮಾಡಿರುವಂತಹ ಜಿಲ್ಲೆ. ಹೋರಿಗಳನ್ನ ಬಹಳ ಸೊಗಸಾಗಿ ಆ ಒಂದು ಜಿಲ್ಲೆಯಲ್ಲಿ ಸ್ಪರ್ಧೆಗಳನ್ನ ಏರ್ಪಡಿಸ್ತಾರೆ. ನಮ್ಮ ಕರ್ನಾಟಕದ ಹೃದಯ ಅಂದ್ರೆ ಅದೇನೆ, ಕರ್ನಾಟಕದ ಕೇಂದ್ರ ಸ್ಥಾನ ಅಂದ್ರೆ ಹಾವೇರಿ ಜಿಲ್ಲೆ. ಈಗ ಅಲಾರಂ ಸೌಂಡ್ ಕೇಳಿದ್ವಿ. ಜೈರೇಡ್ ಅಂತ. ಮಾಡು ಇಲ್ಲ ಮಡಿ. ದಾಳಿಕಾರರಿಗಿದು ಸವಾಲಿನ ಕ್ಷಣ. ಎಸ್, ನಿಯಂತ್ರಣ ತಪ್ಪಿದ್ದಾರೆ. ಹೊರಭಾಗಕ್ಕೆ ನಡೆಯುವಂತಹ ಆದೇಶ. 12-9 3 ಅಂಕಗಳ ಅಂತರ. ಒಂದು ಅಚ್ಚರಿಗೆ ಈ ಕ್ಷಣ ಕಾಯ್ತಾ ಇದೆ. ಜನರು ಕೂಡ ಹುಬ್ಬೇರಿಸಿ ನೋಡ್ತಾ ಇದ್ದಾರೆ. ಎಲ್ಲರ ಚಿತ್ತ ಅಂಕಣ 2ರತ್ತ. ನೋಡಿ, ಇಲ್ಲಿ ವೇದಿಕೆ ಮುಂಭಾಗದಲ್ಲಿ ಇರಿದವರು ಸ್ವಲ್ಪ ಖಾಲಿ ಮಾಡ್ಬೇಕು ಇಲ್ಲಿ. ಅಲೋ ಸರ್, ಸ್ವಲ್ಪ ಖಾಲಿ ಮಾಡಿ. ಇಲ್ಲಿ ಅಲ್ಲಿ ಗ್ರೌಂಡಲ್ಲಿ ಕಾಣ್ತಾ ಇಲ್ಲ ಏನು ನಡೀತಾ ಇದೆ ಅಂತ. ಅಲ್ಲಿ ಗ್ಯಾಲರಿಯಲ್ಲಿ ಜಾಗ ಇದೆಯಲ್ಲ, ನಿಮಗೋಸ್ಕರ ಕಟ್ಸಿದ್ದೀವಿ. ಗ್ಯಾಲರಿಯಲ್ಲಿ ಕೂತ್ಕೊಳ್ಳಿ, ಇಲ್ಲಾಂದರೆ ಚೇರಲ್ಲಿ ಕೂತ್ಕೊಳ್ಳಿ. ಯಾರು ನಿಂತ್ಕೊಂಬೇಡಿ ಇಲ್ಲಿ. ಸರ್ ಕೂತ್ಕೊಳ್ಳಿ ಅಲ್ಲಿ, ಇಲ್ಲಾಂದರೆ ಸ್ಟೇಜಲ್ಲಿ ಹೋಗಿ ಕೂತ್ಕೊಳ್ಳಿ ಅಲ್ಲಿ, ಇಲ್ಲಾಂದರೆ ಸ್ಟೇಜ್ ಮೇಲೆ ಹೋಗಿ. ಅಲೋ, ಇಲ್ಲಿ ಯಾರು ಇರೋದು ಇಲ್ಲಿ? ಅಲೋ, ದಯವಿಟ್ಟು ಮುಖ್ಯ ತೀರ್ಪುಗಾರರಿಗೆ ಬ್ರದರ್ಸ್ ಬನ್ನಿ ಈ ಕಡೆ ಕೂತ್ಕೊಂಬಿಡಿ. ಅಲ್ಲಿ ಬ್ಲಾಕ್ ಶರ್ಟ್ ಬನ್ನಿ ಈ ಕಡೆ ಕೂತ್ಕೊಂಬಿಡಿ ಸರ್. ದಯವಿಟ್ಟು ಅಲ್ಲಿ ನಿಲ್ಬಾರ್ದು. ತೀರ್ಪುಗಾರಿಗೆ ತೊಂದರೆ ಆಗುತ್ತೆ, ಅಡಚಣೆ ಆಗುತ್ತೆ. ಸಾಕಷ್ಟು ಸಂದಿಗ್ಧ ಪರಿಸ್ಥಿತಿಗಳನ್ನ ಅವರು ಮುಖ್ಯ ತೀರ್ಪುಗಾರ ಮಧ್ಯಸ್ಥಿಗಳನ್ನ ಬಗೆಹರಿಸಬೇಕು. ಅವ್ರಿಗೆ ಅಡ್ಲಾಗಿ ನಿಲ್ಬೇಡಿ, ಅಡಚಣೆ ಮಾಡಬೇಡಿ ದಯವಿಟ್ಟು. ಸೆಕೆಂಡ್ ಕಾಲ್ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಕಲ್ಕೆರೆ ಪುರುಷರ ವಿಭಾಗದ ಪಂದ್ಯ. ಎಸ್, ಪ್ರಯತ್ನ ಉತ್ತಮವಾಗಿತ್ತು. ಸಹಜವಾಗಿ ಹಿರಿಯ ವರ್ಸಸ್ ಕಿರಿಯ, ಮತ್ತೆ ಹಿರಿಯರಿಗೆ ಮೇಲುಗೆ ಲಭಿಸ್ತಾ ಇದೆ. ಇದರೊಂದಿಗೆ ಪ್ರಥಮಾರ್ಧದ ಮುಕ್ತಾಯದ ನಿಶಾನೆ ಹೊರಬಿದ್ದು 14-9 ವನಿತೆಯರ ವಿಭಾಗದ ವಿರೋಚಿತ ಪಂದ್ಯ ಸಾಗ್ತಾ ಇದೆ. ಚಿಕ್ಕಮಂಗ್ಳೂರು ವಿರುದ್ಧ ಮಾತೃ ಪ್ರತಿಷ್ಠಾನ ಕಣ 2ರಲ್ಲಿ ಮಹಿಳಾ ವಿಭಾಗದ ಪಂದ್ಯ. ರೋಚಕತೆಯತ್ತ ತಿರುಗಿದ್ದ ಪಂದ್ಯ ಮತ್ತೆ ಇದೀಗ HMT ಕಾಲೋನಿ ಬಾಯ್ಸ್ ತಂಡದ ಪರವಾಗಿ ಸದ್ಯಕ್ಕೆ 27-20 7 ಅಂಕಗಳ ಅಂತರ. ಬಹುತೇಕ ಕೊನೆಯ 1 ನಿಮಿಷದ ಆಟ ಬಾಕಿ ಇರುವಂಥ ಒಂದು ಸಂದರ್ಭದಲ್ಲಿ ಉತ್ತಮವಾದ ಒಂದು ಪ್ರಯತ್ನ. ಜಂಪ್ ಚೆನ್ನಾಗಿತ್ತು, ಆದರೆ ಲ್ಯಾಂಡಿಂಗ್ ಸರಿಯಾಗಿ ಆಗಲಿಲ್ಲ. ಹೊಂದಾಣಿಕೆ ಹಿಡಿತ ನೋಡಿ, 4 ಜನ ಡಿಫೆಂಡರ್ಸ್ ಒಂದೇ ಬಾರಿಗೆ ಮುಗಿ ಬೀಳ್ತಾರೆ ರೇಡರ್ನ ಮೇಲೆ. 28-20 ಕೊನೆಯ 1 ನಿಮಿಷದ ಆಟ ಮಾತ್ರ. 2 ತಂಡದ ನಾಯಕರ ಗಮನಕ್ಕೆ. ಇದರೊಂದಿಗೆ ಮತ್ತೊಂದು ಆಲ್ಔಟ್ ಅನ್ನು ಪಡೆಯುವ ದಾಪುಗಾಲನ್ನು ಇಡೋದ್ರೊಂದಿಗೆ ಪಡೆದುಕೊಳ್ತಾ ಇದ್ದಾರೆ HMT ಕಾಲೋನಿ ಬಾಯ್ಸ್ ತಂಡ. 31-21 10 ಅಂಕಗಳ. ನೋಡಿ, ಕುಂಚಿ ಅವರಿಗೆ ಗರ್ಲ್ಸ್ಗೆ ಫಸ್ಟ್ ಔಟ್ ಆಗಿದ್ದವರು ಕುಂಚಿಯಲ್ಲಿ, ಇಲ್ಲಾಂದ್ರೆ ಒಂದು ಕಾರ್ಡ್ ಕೊಡಿ ಅವ್ರಿಗೆ. ಕುಂಚಿ ಅವರಿಗೆ ಜಲ್ದಿ ಒಂದು ಕಂಫರ್ಟಬಲ್ ಲೀಡ್ ಅನ್ನು ಕಂಡುಕೊಳ್ಳೋದ್ರೊಂದಿಗೆ ಮುನ್ನಡೆಯಲ್ಲಿ HMT ಕಾಲೋನಿ ಬಾಯ್ಸ್ ತಂಡ ಮುಂದಿನ ಹಂತಕ್ಕೆ ಪ್ರವೇಶವನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಕೊನೆಯ ಕೆಲವೇ ಸೆಕೆಂಡ್ಗಳು ಬಾಕಿ ಉಳಿದಿರುವಂತಹ ಸಂದರ್ಭ. ಬಾಕ್ ಲೈನ್ ಕ್ರಾಸ್ ಮಾಡಲು ಬಿಡದೆ ಒಂದಾದರೂ ಟ್ಯಾಕಲ್ ಯಶಸ್ವಿಯಾಗಿ ಪಡೆಯೋಣ ಕೊನೆಯ ನಿಮಿಷದಲ್ಲಿ ಅನ್ನುವಂಥ ಆಲೋಚನೆಯಲ್ಲಿ ಕೆಂಪೇಗೌಡ ತಂಡ. ಆದರೆ ಈಗ ಶರಣಾಗತಿಯನ್ನು ಒಪ್ಕೊಳ್ತಾ ಇದ್ದಾರೆ. ಪಂದ್ಯ ಮುಕ್ತಾಯ ಆಗಿದೆ ಅನ್ನೋದನ್ನ, ಸಮಯ ಕೂಡ ಮುಗಿತಾ ಇದೆ ಪಂದ್ಯದ ಸಮಯ. ನೋಡಿ, 3 ಜನ ತೀರ್ಪುಗಾರರು ಡಿಸಿಷನ್ ತಗೊಳ್ಳಿ.
ನೋಡಿ, ವಾದ ವಿವಾದಕ್ಕೆ ಅವಕಾಶ ಇಲ್ಲ. ತೀರ್ಪುಗಾರರ ತೀರ್ಮಾನ ಅಂತಿಮ ಆಗಿರುತ್ತೆ. ತೀರ್ಪುಗಾರರು ಏನು ಹೇಳ್ತಾರೆ ಅದನ್ನು ಕೇಳಿ ದಯಮಾಡಿ ಮೊದಲು, ಅದಾದ ನಂತರ ನಿಮ್ಮ ಮನವಿಯನ್ನು ಇಡಬೇಕಾಗುತ್ತೆ. ಇಲ್ಲಿ ಪಂದ್ಯ ಮುಕ್ತಾಯ ಆಗ್ತಾ ಇದೆ. HMT ಕಾಲನಿ ಬಾಯ್ಸ್ ತಂಡ ಮುಂದಿನ ಹಂತಕ್ಕೆ ಪ್ರವೇಶವನ್ನು ಪಡ್ಕೊಳ್ತಾ ಇದ್ದಾರೆ. ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಎರಡು ತಂಡವನ್ನ ಲಾಸ್ಟ್ ಅಂಡ್ ಫೈನಲ್ ಕಾಲ್ ಅಮೃತ್ ಹಾಗೂ ಕಲ್ಕೆರೆ. ಅಮೃತ್ ಹಾಗೂ ಕಲ್ಕೆರೆ ಎರಡೂ ತಂಡಗಳಿಗಿದ ಅಂತಿಮ ಕರೆ. ಈ ಪಂದ್ಯಕ್ಕೆ ಮುಖ್ಯ ತೀರ್ಪುಗಾರರಾಗಿ ರವಿಕುಮಾರ್, ತೀರ್ಪುಗಾರರಾಗಿ ನಂಜೇಶ್ ಗೌಡ ಹಾಗೂ ನರಸಿಂಹಮೂರ್ತಿ, ಸ್ಕೋರರ್ ಸಂದೀಪ್, ಅಸಿಸ್ಟೆಂಟ್ ಸ್ಕೋರರ್ ಮೋಹನ್ ಹಾಗೂ ವೇಣುಗೋಪಾಲ್.